ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಅಕ್ಷತಾ. ಪ್ಯಾನ್ ಕಾರ್ಡ್ ಇವತ್ತಿಗೆ ಎಲ್ಲರೊಟ್ಟಿಗೆ ಇರಬೇಕಾದ ಪ್ರಮುಖವಾದ ಐಡೆಂಟಿಟಿ. ಪರ್ಮನೆಂಟ್ ಅಕೌಂಟ್ ನಂಬರ್. ಒಮ್ಮೆ ಈ ನಂಬರನ್ನು ಪಡೆದ್ರೆ ಮತ್ತೆಂದು ಬದಲಿಸಲಾಗದ ನಂಬರ್. ಈ ನಂಬರ್ನ ಯಾವ ಕಾರಣಕ್ಕೆ ಬಳಸಲೇಬೇಕು ಅಂದ್ರೆ, ಒಬ್ಬ ವ್ಯಕ್ತಿ 10 ಬ್ಯಾಂಕ್ಗಳ ವ್ಯವಹಾರ ಮಾಡ್ತಿರ್ತಾರೆ. ಆ ಒಂದು ಕಾರಣಕ್ಕೆ ವ್ಯಕ್ತಿಯ ಸಂಪೂರ್ಣ ಡೀಟೇಲ್ ಸಿಕ್ಕಬೇಕು ಮತ್ತು ಆರ್ಥಿಕ ವ್ಯವಹಾರಗಳ ಲೆಕ್ಕಾಚಾರ ಕೈಲಿರಬೇಕು ಅನ್ನೋದು ಇದರ ಉದ್ದೇಶ. ಈಗ ಈ ಪ್ಯಾನ್ ಕಾರ್ಡ್ನಲ್ಲಿ ಮಹತ್ತರ ಬದಲಾವಣೆ ಆಗ್ತಾ ಇದೆ. ಪರ್ಮನೆಂಟ್ ಅಕೌಂಟ್ ನಂಬರ್ ಎನ್ನಲಾಗ್ತಾ ಇದ್ದ ಪ್ಯಾನ್ ಕಾರ್ಡ್ ಎಲ್ಲರೂ ಚೇಂಜ್ ಮಾಡಬೇಕಾ? ಮಾಡಿದ್ರೆ ಹೆಚ್ಚುವರಿ ಶುಲ್ಕ ಇದೆಯಾ? ಬದಲಾವಣೆ ಮಾಡ್ತಾ ಇರುವ ಉದ್ದೇಶ ಆದ್ರೂ ಏನು? ಅದರ ಸಂಪೂರ್ಣ ಮಾಹಿತಿ ಇಲ್ಲದೆ ನೋಡಿ. ಪಾನ್ ಕಾರ್ಡ್ನಲ್ಲಿ ದೊಡ್ಡ ಬದಲಾವಣೆ. ಬಳಕೆಯಲ್ಲಿರುವ ಪಾನ್ ಕಾರ್ಡ್ ಅನ್ನ ಬದಲಿಸಬೇಕಾಗತ್ತಾ? ಇವತ್ತಿಗೆ 78 ಕೋಟಿಯಷ್ಟು ಜನರು ಪ್ಯಾನ್ ಕಾರ್ಡ್ ಬಳಸ್ತಾರೆ. ಪ್ರತಿ ಆರ್ಥಿಕ ವ್ಯವಹಾರದಲ್ಲಿ ಪ್ಯಾನ್ ಕಾರ್ಡ್ ಬಳಕೆ ಇದ್ದೇ ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು ಸರ್ಕಾರದ ಮಹತ್ವಾಕಾಂಕ್ಷೆಯ ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ಪೂರಕವಾಗುವಂತಹ ಪ್ಯಾನ್ 2 ಯೋಜನೆಗೆ ಅನುಮೋದನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ QR ಕೋಡ್ ಆಧಾರಿತ ಹೊಸ ಪ್ಯಾನ್ ಕಾರ್ಡ್ ಜಾರಿಗೆ ಬರಲಿದೆ. ಪ್ಯಾನ್ 2 ಪ್ರಸ್ತುತ ವ್ಯವಸ್ಥೆಯ ನವೀಕರಿಸಿದ ಆವೃತ್ತಿಯಾಗಿದ್ದು, ಯೋಜನೆಯು ತೆರಿಗೆದಾರರ ನೋಂದಣಿ ಪ್ರಕ್ರಿಯೆ ಡಿಜಿಟಲೀಕರಣಗೊಳಿಸುವ ಗುರಿ ಹೊಂದಿದೆ. ಆ ಮೂಲಕ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಮತ್ತಷ್ಟು ನವೀಕರಿಸಿ ಪ್ಯಾನ್ ಅನ್ನ ಸಾರ್ವತ್ರಿಕ ಗುರುತಿನ ಚೀಟಿಯನ್ನಾಗಿಸುವ ಉದ್ದೇಶ ಹೊಂದಲಾಗಿದೆ. ಕೇಂದ್ರ ಸಚಿವ ಸಂಪುಟ ಆದಾಯ ತೆರಿಗೆ ಇಲಾಖೆಯ ಪ್ಯಾನ್ 2 ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. QR ಕೋಡ್ ಆಧಾರಿತ ಪ್ಯಾನ್ 2 ಕಾರ್ಡ್ಗಳು ವರ್ಧಿತ ಕಾರ್ಯಶೀಲತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಲು QR ಕೋಡ್ ಅನ್ನ ಒಳಗೊಂಡಿರುತ್ತದೆ. ನಿರ್ದಿಷ್ಟಪಡಿಸಿದ ಸರ್ಕಾರಿ ಡಿಜಿಟಲ್ ವ್ಯವಸ್ಥೆಗಳನ್ನು ಆಧರಿಸಿದ ವ್ಯಾಪಾರಿಗಳಿಗೆ ಪ್ಯಾನ್ ಸಾರ್ವತ್ರಿಕ ಗುರುತಾಗಲಿದೆ. ಈ ಯೋಜನೆಯು ತೆರಿಗೆದಾರರ ನೋಂದಣಿ ಪ್ರಕ್ರಿಯೆಗಳಿಗೆ ಸಹಕರಿಸುತ್ತೆ. ಅದೇ ರೀತಿ ಪ್ಯಾನ್ ಟ್ಯಾನ್ ಸೇವೆಗಳಿಗೆ ಏಕೀಕೃತ ವೇದಿಕೆಯಾಗಿಸುತ್ತದೆ. ಪ್ಯಾನ್ 2 ಪ್ರಸ್ತುತ ಅಸ್ತಿತ್ವದಲ್ಲಿರುವ ಪ್ಯಾನ್ ವ್ಯವಸ್ಥೆಯ ಮುಂದುವರಿದ ಆವೃತ್ತಿಯಾಗಿದೆ. ತೆರಿಗೆದಾರರ ನೋಂದಣಿ ವ್ಯವಸ್ಥೆ ಪ್ರಕ್ರಿಯೆ ಸುಲಭಗೊಳಿಸುವ ಉದ್ದೇಶ ಹೊಂದಿದೆ. ಜೊತೆಗೆ ಯೋಜನೆಯು ದಶಕಗಳ ಹಳೆಯ ಪ್ಯಾನ್ ಟ್ಯಾನ್ ವ್ಯವಸ್ಥೆಯ ನವೀಕರಣಕ್ಕೆ ಕಾರಣವಾಗಿದೆ. ಈ ಯೋಜನೆಗಾಗಿ ಕೇಂದ್ರ 1,435 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಿದೆ. QR ಕೋಡ್ ವೈಶಿಷ್ಟ್ಯದೊಂದಿಗೆ ನವೀಕರಣಗೊಳ್ಳಲಿರುವ ಪ್ಯಾನ್ ಕಾರ್ಡ್ ತ್ವರಿತ ಸ್ಕ್ಯಾನಿಂಗ್ ಹಾಗೂ ಸಂಪೂರ್ಣ ಆನ್ಲೈನ್ ಕಾರ್ಯದಂತಹ ಸೌಲಭ್ಯಗಳನ್ನು ಒಳಗೊಂಡಿರಲಿದೆ. ಇದರ ಪ್ರಯೋಜನಗಳೇನು? ತ್ವರಿತ ಮತ್ತು ಉತ್ತಮ ಸೇವೆ ನೀಡೋದು, ನಿಖರ ಮತ್ತು ವಿಶ್ವಾಸಾರ್ಹ ಡೇಟಾ ನೀಡೋದು, ಅಂದರೆ ಮತ್ತಷ್ಟು ಮಾಹಿತಿಗಳು ಭದ್ರ ಮತ್ತು ನಿಖರವಾಗಿ ಕೊಡೋದು, ಪರಿಸರ ಸ್ನೇಹಿ ಪ್ರಕ್ರಿಯೆಗಳು ಅಂದರೆ ಕಾಗದದ ದಾಖಲೆಗಳನ್ನು ಕಡಿಮೆ ಮಾಡುವುದರಿಂದ ವೆಚ್ಚ ಉಳಿತಾಯ ಮತ್ತು ಪರಿಸರ ಸ್ನೇಹಿ ಆಗಿರುತ್ತೆ. ಪ್ಯಾನ್ 2.0 ಪ್ರಾಜೆಕ್ಟ್ ಡಿಜಿಟಲ್ ರೂಪಾಂತರದ ಕಡೆಗೆ ಮಹತ್ವದ ಹೆಜ್ಜೆಯಾಗಿದ್ದು, ತೆರಿಗೆದಾರರ ಸೇವೆಗಳನ್ನು ಸುಲಭ ಮಾಡೋದು, ವಿಶ್ವಾಸಾರ್ಹ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿಸುತ್ತದೆ. ತೆರಿಗೆದಾರರ ನೋಂದಣಿ ಸೇವೆಗಳು ತ್ವರಿತವಾಗಿರಲಿದ್ದು ಹೆಚ್ಚು ಬಳಕೆದಾರ ಸ್ನೇಹಿಯಾಗಿರುತ್ತದೆ. ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿರುವವರು ಯಾವುದೇ ಹೆಚ್ಚುವರಿ ಶುಲ್ಕ ನೀಡದೆ ಪ್ಯಾನ್ 2ಗೆ ಅಪ್ಗ್ರೇಡ್ ಮಾಡಬಹುದು. ಏಕೀಕೃತ ವ್ಯವಸ್ಥೆಯು ಸೇವೆಯ ವಿತರಣೆಯನ್ನ ಸುಧಾರಿಸಿ ಡೇಟಾ ಸ್ಥಿರತೆಯನ್ನ ಖಚಿತಪಡಿಸುತ್ತದೆ. ಇದಿಷ್ಟು ವಿದ್ಯುತ್ಗೆ ಸಂಬಂಧಿತ ಮಾಹಿತಿಗಳು. ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ನಮಸ್ಕಾರ.